ಸೇಮ್ ಓವರ್ಸ್ ಸೇಮ್ ರೂಲ್ಸ್. ಆದರೆ ಇಂಗ್ಲೆಂಡ್ ಆಟಗಾರರು ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ತರ ಮೈದಾನದಲ್ಲಿ ಅಬ್ಬರಿಸ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಟೀಮ್ ಇಂಡಿಯಾ ಮಾತ್ರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದ್ದಾರೆ. ಐರಿಷ್ ವಿರುದ್ಧ ಸೋತು ಸುಣ್ಣವಾಗಿದ್ದ ಭಾರತ ಈಗ ಆಂಗ್ಲರ ನಾಡಿನಲ್ಲೂ ಮಣ್ಣು ಮುಕ್ಕಿದೆ. ದಶಕದವರೆಗೆ ಗೆಲುವು ಅನ್ನೋದನ್ನೇ ಕಾಣದ ಬ್ರಿಟಿಷರು ಈಗ ಭಾರತ ಲೆಕ್ಕಕ್ಕೆ ಇಲ್ಲ ಎನ್ನುವ ರೀತಿಯಲ್ಲಿ T20 ಸರಣಿಯನ್ನ ಗೆದ್ದು ಕೇಕೆ ಹಾಕಿದ್ದಾರೆ. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ ಮ್ಯಾಚ್ ಅಲ್ಲಿ ಭಾರತಕ್ಕೆ ಆದ ಅವಮಾನದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 5 ಪಂದ್ಯಗಳ T20 ಸರಣಿಯನ್ನ ಇಂಗ್ಲೆಂಡ್ ತಂಡ ಗೆದ್ದು ಬೀಗಿದೆ. ಫಸ್ಟ್ ಮ್ಯಾಚ್ ಮಳೆಗೆ ವಾಶ್ಔಟ್ ಆಗಿತ್ತು. 5ನೇ ಪಂದ್ಯ ಇನ್ನೂ ಕೂಡ ಬಾಕಿನೇ ಇದೆ. ಆದರೆ ಮಿಡ್ಲಲ್ಲೇ ಅದು ಕೂಡ ಹ್ಯಾಟ್ರಿಕ್ ಗೆಲುವಿನ ಮೂಲಕ ಗೆದ್ದು ಬೀಗಿದ್ದಾರೆ. 3 ಪಂದ್ಯಗಳು ಕೂಡ ಆಂಗ್ಲರಿಗೆ ಒನ್ ಸೈಡ್ ವಿಕ್ಟರಿಗಳೇ ಆಗಿವೆ. ಈಗ 4ನೇ ಪಂದ್ಯದ ಸೋಲಿನ ಬಳಿಕ ಭಾರತ ಅಕ್ಷರಶಃ ಅವಮಾನ ಅನುಭವಿಸಿದೆ. 14 ವರ್ಷಗಳ ಬಳಿಕ ಸರಣಿ ಗೆದ್ದ ಇಂಗ್ಲೆಂಡ್. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ T20 ಸರಣಿ ಅಂತ ಬಂದ್ರೆ ಅಲ್ಲಿ ಭಾರತವೇ ಬಾಸ್. ಯಾಕಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪಂದ್ಯಗಳ T20 ಸರಣಿ 2012ರ ಡಿಸೆಂಬರ್ನಿಂದ ಸ್ಟಾರ್ಟ್ ಆಯಿತು. ಉಭಯ ತಂಡಗಳ ನಡುವೆ ನಡೆದಂಥ ಮೊದಲ ಸರಣಿ 1-1ರಲ್ಲಿ ಡ್ರಾ ಆಗಿತ್ತು. ಅದಾದ್ಮೇಲೆ ಎರಡೂ ತಂಡಗಳ ನಡುವೆ ಪ್ರತಿಯೊಂದು T20 ಸರಣಿಯನ್ನ ಭಾರತವೇ ಗೆದ್ದು ಬೀಗಿತ್ತು. 2012ರಿಂದ 2026ರ ನಡುವೆ ಅಂದ್ರೆ ಟೋಟಲ್ ಆಗಿ 14 ವರ್ಷಗಳ ಕಾಲ ಎರಡೂ ದೇಶಗಳ ನಡುವೆ ಒಟ್ಟು 6 T20 ಸರಣಿಗಳು ನಡೆದಿದ್ವು. ಇದರಲ್ಲಿ ಟೀಮ್ ಇಂಡಿಯಾ 5 ಸರಣಿಗಳನ್ನ ಗೆದ್ದಿದ್ರೆ 1 ಸರಣಿ ಡ್ರಾದಲ್ಲಿ ಕೊನೆಗೊಂಡಿತ್ತು. ಸೊ ಅಲ್ಲಿಂದ ಇಲ್ಲಿಯವರೆಗೆ ಇಂಗ್ಲೆಂಡ್ಗೆ ಭಾರತದ ಎದುರು ಒಂದೇ ಒಂದು ಸರಣಿಯನ್ನು ಕೂಡ ಗೆಲ್ಲೋಕೆ ಸಾಧ್ಯನೇ ಆಗಿರಲಿಲ್ಲ. ಆದ್ರೀಗ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಭಾರತದ ಅಜೇಯ ವಿಜಯ ಯಾತ್ರೆಗೆ ಇಂಗ್ಲೆಂಡ್ ಬ್ರೇಕ್ ಹಾಕಿ ಗೆದ್ದಿದೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ 4ನೇ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ಬದಲಾವಣೆಯಲ್ಲಿ ಎಡವಿದಂತ ಟೀಮ್ ಇಂಡಿಯಾ. ಇಲ್ಲಿ ಪ್ಲೇಯಿಂಗ್ 11 ನಲ್ಲಿ ಕಳೆದ ಪಂದ್ಯಕ್ಕೆ ಕಂಪೇರ್ ಮಾಡಿದ್ರೆ 2 ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ರು. ಅದರಲ್ಲಿ ವಾಷಿಂಗ್ಟನ್ ಸುಂದರ್ ಜಾಯ್ನ್ ಆಗ್ತಾರೆ, ಜೊತೆಗೆ ಪ್ರಸಿದ್ಧ ಕೃಷ್ಣ ಬಂದಿರ್ತಾರೆ. ಅದರಲ್ಲಿ ಏನಂತಂದ್ರೆ ಹರ್ಷಿತ್ ರಾಣಾ ಹಾಗೆ ವರುಣ್ ಚಕ್ರವರ್ತಿಯನ್ನ ಕೂರಿಸಿದ್ರು. ಬಟ್ ಇದು ವರ್ಕ್ ಆಗಿಲ್ಲ. ಯಾಕಂದ್ರೆ ವಾಷಿಂಗ್ಟನ್ ಸುಂದರ್ ಆಲ್ರೆಡಿ ತುಂಬಾನೇ ಎಕ್ಸ್ಪೆನ್ಸಿವ್ ಅನಿಸಿದ್ರು ಬೌಲಿಂಗ್ನಲ್ಲಿ, ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಅವ್ರ ಕಡೆಯಿಂದ ರನ್ಸ್ ಬಂದಿರಲಿಲ್ಲ. ಸೊ ಇಂಥ ಟೈಮಲ್ಲಿ ಅವರನ್ನ ಹಾಕಿಕೊಳ್ಳುವಂಥ ಅವಶ್ಯಕತೆ ಏನಿರಲಿಲ್ಲ. ಬಟ್ ಆ ತಪ್ಪನ್ನ ಟೀಮ್ ಇಂಡಿಯಾ ಮಾಡ್ತು. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಬ್ಯಾಟಿಂಗ್ಗೆ ಬಂದರೂ ಕೂಡ ಮತ್ತೆ ಕೈ ಕೊಟ್ಟ ಬ್ಯಾಟರ್ಗಳು. ಸೊ ಇಲ್ಲಿ ಕಳೆದ ಮ್ಯಾಚಲ್ಲಿ ಇಂಗ್ಲೆಂಡ್ ಆಟಗಾರರು ಫಸ್ಟ್ ಬ್ಯಾಟಿಂಗನ್ನು ಮಾಡಿ 200+ ಸ್ಕೋರನ್ನು ಮಾಡಿದರು. ಸೊ ಈ ಮ್ಯಾಚಲ್ಲಿ ಕೂಡ ನಾವು ಹಾಗೆ ಮಾಡೋಣ ಅಂದ್ಕೊಂಡು ಫಸ್ಟ್ ಬ್ಯಾಟಿಂಗನ್ನು ಮಾಡೋಕೆ ಬರ್ತಾರೆ ಟೀಮ್ ಇಂಡಿಯಾ ಆಟಗಾರರು. ಆದರೆ ಅವರು ಆ 1, ಆ 2, ಆ 3 ಅಂತ ಪೆವಿಲಿಯನ್ ಪರೇಡ್ ನಡೆಸೋದ್ರಲ್ಲೇ ಬ್ಯುಸಿ ಆಗಿದ್ರು. ಸೊ ಇಲ್ಲಿ ಸ್ಕೋರ್ ಜಾಸ್ತಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿ ಕಾಣ್ತಾನೆ ಇರಲಿಲ್ಲ. ಸೊ ಒಬ್ಬರಾದ್ಮೇಲೆ ಒಬ್ರು ನೀನು ಫಸ್ಟ್ ನಾನು ಫಸ್ಟ್ ಅನ್ನೋ ರೀತಿಯಾಗಿ ಕಾಂಪಿಟೇಷನ್ ಮಾಡ್ಕೊಂಡು ಔಟ್ ಆಗೋ ಥರ ಪರ್ಫಾರ್ಮ್ ಮಾಡ್ತಿದ್ರು. ಬಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಮಾತ್ರನೇ ಏಕಾಂಗಿ ಹೋರಾಟವನ್ನು ನಡೆಸಿದ್ದು. ಸೊ ಅರ್ಧಕ್ಕಿಂತ ಜಾಸ್ತಿ ರನ್ಸ್ ಬಂದಿದ್ದು ಕೂಡ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ನಲ್ಲೇ. ಸೊ ನಿಜಕ್ಕೂ ಕೂಡ ನಿನ್ನೆ ಮ್ಯಾಚಲ್ಲಿ ಶ್ರೇಯಸ್ ಪ್ರದರ್ಶನವನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಒಬ್ಬ ನಾಯಕನಾಗಿ, ಒಬ್ಬ ಆಟಗಾರನಾಗಿ ತಮ್ಮ ಬೆಸ್ಟ್ ಅನ್ನ ತಾವು ಕೊಟ್ಟೇ ಇದ್ದಾರೆ. ಸೊ ಹಾಗಾಗಿ ಶ್ರೇಯಸ್ 80 ರನ್ಗಳನ್ನು ಕಲೆ ಹಾಕಿದ್ದು ನಿಜಕ್ಕೂ ಕೂಡ ಬೆಸ್ಟ್ ಇನ್ನಿಂಗ್ಸ್ ಆಗಿತ್ತು ನಿನ್ನೆ ಅವ್ರ ಕಡೆಯಿಂದ. ಇನ್ನು ಬೌಲಿಂಗ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ದುಬಾರಿಯಾದಂಥ ಪ್ಲೇಯರ್ಗಳು. ಸೊ ಭಾರತ ಸೆಟ್ ಮಾಡಿದಂಥ ಟಾರ್ಗೆಟ್ ನೋಡಿದಾಗಲೇ ಗೊತ್ತಾಗಿತ್ತು ಇದನ್ನ ಇಂಗ್ಲೆಂಡ್ ಗೆಲ್ಲುತ್ತೆ ಅಂತ. ಬಟ್ ಇನ್ನೂ ಇಷ್ಟು ಈಸಿಯಾಗಿ ಗೆಲ್ತಾರೆ ಅಂತ ಗೊತ್ತಾಗಿದ್ದೆ ಭಾರತದ ಬೌಲಿಂಗ್ ಇಂದಾಗಿ. ವಾಷಿಂಗ್ಟನ್ ಸುಂದರ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರು. ಸೊ ಆಗ ನೋಡೋದು ಕಂಪೇರ್ ಮಾಡಿದ್ರೆ ಭಾರತದ ಬೌಲಿಂಗ್ ಕೂಡ ಎಕ್ಸ್ಪೆನ್ಸಿವ್ ಆಗಿತ್ತು. ಅದು ಕೂಡ ಇನ್ನೂ 6 ಓವರ್ಗಳು ಬಾಕಿ ಇದ್ದಂತೆ ಅವರು ಪಂದ್ಯವನ್ನ ಅಥವಾ ಟಾರ್ಗೆಟ್ ಅನ್ನ ರೀಚ್ ಆಗ್ತಾರೆ, ಗೆಲ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಆಲ್ರೌಂಡ್ ಪ್ರದರ್ಶನದ ಮೂಲಕ ಗೆದ್ದಂತ ಇಂಗ್ಲೆಂಡ್ ಆಟಗಾರರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಹೀಗೆ ಎಲ್ಲದರಲ್ಲೂ ಕೂಡ ಇಂಗ್ಲೆಂಡ್ ಅಂದ್ರೆ ನಮ್ಮ ನೆಲದಲ್ಲಿ ನಾವೇ ಬಾಸ್ಗಳನ್ನೋ ರೀತಿಯಲ್ಲಿ ಚಾಂಪಿಯನ್ ತಂಡ ಆಗಿರುವಂತ ಭಾರತವನ್ನ ಅಕ್ಷರಶಃ ಎಲ್ಲ ಆಂಗಲ್ನಲ್ಲೂ ಕೂಡ ಸೋಲಿಸಿರುವಂಥದ್ದು. ಅಷ್ಟಕ್ಕೂ ಇಲ್ಲಿ ಭಾರತ ಇಂಗ್ಲೆಂಡ್ನಲ್ಲಿ ಸತತ 3 ಪಂದ್ಯಗಳನ್ನ ಸೋಲ್ತು ಅನ್ನೋದಕ್ಕಿಂತ ಸ್ವಲ್ಪನಾದ್ರೂ ಫೈಟ್ ಕೊಡದೆ ಸೋತ್ರಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಶೇಮ್ ಅನಿಸ್ತಾ ಇದೆ. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಇದ್ದು ಸೋತಿದ್ರೆ ಬಹುಶಃ ಅಷ್ಟೊಂದು ಹರ್ಟ್ ಆಗ್ತಿರ್ಲಿಲ್ಲ. ಬಟ್ ನೀವು ಹೋಗಿ ದಯವಿಟ್ಟು ಈ ಪಂದ್ಯವನ್ನು ನೀವೇ ಗೆಲ್ಲಿ ಅನ್ನೋ ರೀತಿಯಲ್ಲಿ ಇಂಗ್ಲಿಷರಿಗೆ ಅಂದ್ರೆ ಆಂಗ್ಲರ ತಂಡಕ್ಕೆ ಗೆಲುವನ್ನ ಕೊಟ್ಟಂತೆ ಅನಿಸ್ತಾ ಇತ್ತು ಇವರ ಆಟ.
T20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಈಗ ಸತತ 2 ಸರಣಿಗಳನ್ನು ಸೋತಿದ್ದಾರೆ. 2019 ಬಳಿಕ T20ನಲ್ಲಿ ಭಾರತದ ಹ್ಯಾಟ್ರಿಕ್ ಸೋಲು ಇದು. ಫಾರ್ ದಿ ಫಸ್ಟ್ ಟೈಮ್ 2019 ಆದ್ಮೇಲೆ ಸತತ 3 ಪಂದ್ಯಗಳನ್ನು ಸೋತಿರಲಿಲ್ಲ. ಸೊ ಈ ಸೋಲಿನ ಬಳಿಕ ಭಾರತದ ಆಟಗಾರರ ಹೀರೋಯಿಸಂ IPLನಲ್ಲಿ ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ. ಈಗ ಸರಣಿಯ ಕೊನೆಯ ಪಂದ್ಯ ನಾಳೆ ನಡೆಯಲಿದ್ದು, ಇದನ್ನಾದ್ರೂ ಗೆದ್ದು ಗೆಲುವಿನ ಖಾತೆ ತೆರೀತಾರ ನೋಡಬೇಕು. ನಮಸ್ಕಾರ.